ಬೆಳಿಗ್ಗೆ 5:30ಯಿಂದ 7:30ವರೆಗೂ ಕೂಡ ಮನೆಗಳಿಗೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೆ. ಆ ಪತ್ರಿಕೆಗಳನ್ನು ಹಾಕುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಭಾಗದಲ್ಲಿ ಬರುವಂತ ಅಸಿಸ್ಟೆಂಟ್ ಕಮಿಷನರ್ ಮನೆ, ತಹಶೀಲ್ದಾರ್ ಮನೆಗಳಿಗೂ ಕೂಡ ಪೇಪರ್ ಅನ್ನು ಹಾಕ್ತಾ ಇದ್ದೆ. ಆ ಒಂದು ಲೇಖನವನ್ನ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಹೆಸರು ಬರೀ ಕುಮಾರ ಅಂತ ಇತ್ತು. ಅವಾಗ ಅವರು ಕೇಳಿದಂತ ಸಂದರ್ಭದಲ್ಲಿ ಯಾಕೆ ಬರೀ ಕುಮಾರ ಅಂತ ಇದೆ ಅಂತ, ನಮ್ಮ ತಂದೆಯವರು ಇನ್ಸಿಲ್ ಇಟ್ಟಿಲ್ಲ ಅಂತ. ಅವ್ರು ಹೇಳಿದಂತ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಅಗಾಧವಾಗಿ ಬೇರು ಬಿಡ್ತು. ಹಾಗಾಗಿ ನಿಮ್ಮ ತಂದೆ ಹೆಸರನ್ನ ಮಾತ್ರ ಕೊಟ್ಟಿದ್ದಾರೆ, ಅದರ ಹೆಸರಿನ ಹಿಂದೆ ಮತ್ತೆ ಮುಂದೆ ನೀನು ಗಳಿಸ್ಕೊಳ್ಬೇಕಪ್ಪ ಅಂತ ಒಂದು ಮಾತು ಹೇಳಿದ್ರು. ನಾವೆಲ್ಲ ಅನ್ಕೊಂಡಿದ್ದೇವೆ ಕಲಾ ಶಿಕ್ಷಣ ಪಡೆದಂತವರು ಯಾರು ಆರ್ಟ್ಸ್ ಅನ್ನ ಓದಿರ್ತಾರೆ ಅವರು ದಡ್ಡರು ಅಥವಾ ಮುಂದೆ ಬರ್ಲಿಕ್ಕೆ ಆಗಲ್ಲ ಅಂತ. ಅದು ನನ್ನ ಪ್ರಕಾರ ತಪ್ಪು. ಒಳ್ಳೆಯ ಸ್ನೇಹಿತರು ನನ್ನ ಪಕ್ಕದಲ್ಲಿದ್ರೆ ಅದೇ ದೊಡ್ಡ ಸಹಕಾರ. ನಮ್ಮ ತಂದೆ ಒಬ್ಬ ರೈತರು, ಒಬ್ಬ ರೈತ ಮಗ ಅಂತ ನಾನು ಹೇಳಲಿಕ್ಕೆ ಹೆಚ್ಚು ಹೆಮ್ಮೆ ಪಡ್ತೇನೆ. ಅವರು ಶಿಕ್ಷಣವನ್ನ ಶಾಲೆಗೆ ಹೋಗಿ ಶಿಕ್ಷಣವನ್ನ ಕಲ್ತಿಲ್ಲ, ಆದ್ರೆ ನನ್ನ ದೃಷ್ಟಿಯಿಂದ ನಿಜವಾದಂತ ಅಕ್ಷರಸ್ಥರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತಂದೆ ತಾಯಿಗಳೇ ಮಕ್ಕಳಿಗೆ ನಿಜವಾದಂತ ರೋಲ್ ಮಾಡಲ್ ಆಗ್ಬೇಕು. ಉಳಿದಂತ ನಿತ್ಯದ ಬದುಕಿನಲ್ಲಿ ಬೇರೆ ಬೇರೆ ಸಾಧಕರು ಅಥವಾ ಚಿಕ್ಕಿರಂತವ್ರನ್ನ ರೋಲ್ ಮಾಡಲ್ ಆಗಿ ಅಕ್ಸೆಪ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ. ಸಕ್ಸಸ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಸಸ್ಟೈನಿಂಗ್ ದ ಸಕ್ಸಸ್ ಈಸ್ ಮೋರ್ ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕುಮಾರ್ IAS. ಪ್ರಸ್ತುತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಳೆದ 1 ವರ್ಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಾನು ಮೂಲತಃ ಹಾಸನ ಜಿಲ್ಲೆಯವನು. ಹಾಸನ ತಾಲೂಕು ಸಾಲಗಾಮೆ ಹೋಬಳಿ ರಂಗೇನಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ, ಸುಮಾರು ಹಾಸನದಿಂದ 20 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಇದೆ. ಅತ್ಯಂತ ಹಿಂದುಳಿದಿರುವಂತಹ ಒಂದು ಪುಟ್ಟ ಒಂದು ಗ್ರಾಮ. ನಮ್ಮ ತಂದೆ ಒಬ್ಬ ರೈತರು, ಒಬ್ಬ ರೈತ ಮಗ ಅಂತ ನಾನು ಹೇಳಲಿಕ್ಕೆ ಹೆಚ್ಚು ಹೆಮ್ಮೆ ಪಡ್ತೇನೆ. ಅವರು ಶಿಕ್ಷಣವನ್ನ ಶಾಲೆಗೆ ಹೋಗಿ ಶಿಕ್ಷಣವನ್ನ ಕಲ್ತಿಲ್ಲ, ಆದ್ರೆ ನನ್ನ ದೃಷ್ಟಿಯಿಂದ ನಿಜವಾದಂತ ಅಕ್ಷರಸ್ಥರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ಬದುಕಿನ ಒಂದು ಆರಾಧ್ಯ ದೈವ ಅಂತಲೂ ಕೂಡ ನಾನು ಅನ್ಕೊಂಡಿದ್ದೇನೆ. ಅವ್ರು ಹೇಳುವಂತ ಯಾವತ್ತೂ ಕೂಡ ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ. ಬದುಕಿನಲ್ಲಿ ನಾವು ಯಾವಾಗಲೂ ಕೂಡ ಬಾಗಬೇಕೇ ವಿನಃ ಬೀಗಬಾರದು ಅನ್ನುವಂತ ಒಂದು ಮಾತು ಇವತ್ತು ನನ್ನಲ್ಲಿ ಒಂದು ಸರಳತೆ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರೇ. ಹಾಗಾಗಿ ನಾನು ಅವರನ್ನ ಅಕ್ಷರಗಳ ದೃಷ್ಟಿಯಿಂದ ಅವರು ಅನಕ್ಷರಸ್ಥರಾಗಿದ್ದರೂ ಸಹ ನಿಜ ಜೀವನದ ದೃಷ್ಟಿಯಿಂದ ಅವರು ನಿಜವಾದಂತ ಅಕ್ಷರಸ್ಥರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನಲ್ಲಿರುವಂತಹ ಒಳ್ಳೆಯ ಗುಣಗಳೇನಿದೆ ಅವೆಲ್ಲವೂ ಕೂಡ ನಮ್ಮ ತಂದೆಯವರಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನನ್ನ ಬದುಕಿನ ಒಂದು ಸಾಧನೆಗೆ ಬಹುದೊಡ್ಡ ಸಹಕಾರವನ್ನ ನೀಡಿದಂಥವರು ಮತ್ತೆ ಬೆನ್ನೆಲುಬು ಆಗಿದ್ದಂಥವರು ನನ್ನ ತಂದೆಯವರು. ಹಾಗಾಗಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನ ನಾನು ನಮ್ಮ ಅಜ್ಜಿಯ ಊರಿನಲ್ಲಿ ಮಾಡಿ ನಂತರ ನಮ್ಮ ತಂದೆಯ ಗರಡಿಯಲ್ಲಿ ನಾನು ಬೆಳೆದದ್ದು. ನಾನು ನಮ್ಮ ಶಾಲೆ ಹೈಸ್ಕೂಲ್ಗೆ ಓದುವಂತ ಸಂದರ್ಭದಲ್ಲಿ ನಮ್ಮ ಊರಿನಿಂದ ನಮ್ಮ ಶಾಲೆಗೆ ಸುಮಾರು 5 ಕಿಲೋಮೀಟರ್ ಆಗ್ತಾ ಇತ್ತು. ಕಾಲ್ನಡಿಗೆಯಲ್ಲೇ ಪ್ರತಿದಿನ ನಡೆದು ನಾವು ಶಾಲೆಗೆ ಹೋಗ್ತಾ ಇದ್ವಿ. SSLC ಆದ ನಂತರ PU ಶಿಕ್ಷಣವನ್ನು ಕೂಡ ನಾವು ಒಂದು ಬೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಒಂದು ಸಂಸ್ಥೆ ಇದೆ, ಆ ಒಂದು ಕ್ಷೇತ್ರದಲ್ಲಿ ನಾನು ಕಲಿತು ನಂತರ ನಾನು ಡಿಗ್ರಿಗೆ ಪದವಿ ಶಿಕ್ಷಣಕ್ಕಾಗಿ ಹಾಸನಕ್ಕೆ ಸೇರ್ಕೊಂಡೆ. ನಾವೆಲ್ಲ ಅನ್ಕೊಂಡಿದ್ದೇವೆ ಕಲಾ ಶಿಕ್ಷಣ ಪಡೆದಂತವರು ಯಾರು ಆರ್ಟ್ಸ್ ಅನ್ನ ಓದಿರ್ತಾರೆ ಅವರು ದಡ್ಡರು ಅಥವಾ ಮುಂದೆ ಬರ್ಲಿಕ್ಕೆ ಆಗಲ್ಲ ಅಂತ. ಅದು ನನ್ನ ಪ್ರಕಾರ ತಪ್ಪು. ಹಾಗಾಗಿ ನಾನು ಪದವಿ ಶಿಕ್ಷಣವನ್ನ 3 ವರ್ಷಗಳ ಕಾಲ ಹಾಸನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪಡೆದು 3 ವರ್ಷಗಳ ಕಾಲ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು BCM ಹಾಸ್ಟೆಲ್ನಲ್ಲಿ ಒಂದು ಶಿಕ್ಷಣವನ್ನ ಪಡೆದೆ. ಅದಾದ ನಂತರ ಮೈಸೂರಿನ ಸೆಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯಲ್ಲಿ B.Ed ಅನ್ನ ಓದಿ B.Ed ನಲ್ಲಿ 7th ರ್ಯಾಂಕ್ ಅನ್ನ ತೆಗೆದುಕೊಂಡು, ಅದಾದ ನಂತರ ನಾನು B.Ed ಮುಗಿಸಿದ ಒಂದು 6 ತಿಂಗಳ ಅವಧಿಯಲ್ಲೇ
ಕರ್ನಾಟಕ ಸರ್ಕಾರದಿಂದ ಒಂದು ಶಿಕ್ಷಕರ ನೇಮಕಾತಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಆ ಒಂದು ಪ್ರಕಟಣೆಯನ್ನು ಹೊರಡಿಸಿದ ನಂತರ ಅದರಲ್ಲಿ ನಾನು ಪರೀಕ್ಷೆಯನ್ನು ಬರೆದು ಸರ್ಕಾರಿ ಶಿಕ್ಷಕನಾಗಿ ಆಯ್ಕೆಯಾಗಿ ಸುಮಾರು 2 ವರ್ಷಗಳ ಕಾಲ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿ, ನಂತರ ನಾನು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಛಲ ನನಗೆ ಪದವಿ ಶಿಕ್ಷಣದಿಂದಲೂ ಕೂಡ ನನಗೆ ಇತ್ತು. ಕಾರಣ ಇಷ್ಟೇ, ಅದನ್ನು ನಾನು ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಪದವಿಗೆ ಓದುವಂತ ಸಂದರ್ಭದಲ್ಲಿ ಬೆಳಿಗ್ಗೆ 5:30ಯಿಂದ 7:30ವರೆಗೂ ಕೂಡ ಮನೆಗಳಿಗೆ ಪತ್ರಿಕೆಗಳನ್ನು ಹಾಕ್ತಾ ಇದ್ದೆ. ಆ ಪತ್ರಿಕೆಗಳನ್ನು ಹಾಕುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಭಾಗದಲ್ಲಿ ಬರುವಂತ ಅಸಿಸ್ಟೆಂಟ್ ಕಮಿಷನರ್ ಮನೆ, ತಹಶೀಲ್ದಾರ್ ಮನೆಗಳಿಗೂ ಕೂಡ ಪೇಪರ್ ಅನ್ನು ಹಾಕ್ತಾ ಇದ್ದೆ. ಜೊತೆಗೆ ನಾನು ಒಂದು STD ಬೂತ್ ನಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿಯವರು ಎಲ್ಲರೂ ಹೇಳ್ತಾ ಇದ್ರು, ನೀವು ಒಂದು ಒಳ್ಳೆಯ ಸಾಧನೆ ಮಾಡ್ಬೇಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ KS ಮತ್ತೆ IAS ಪರೀಕ್ಷೆ ತೆಗೆದುಕೊಂಡು ಸಾಧನೆ ಮಾಡ್ಬೇಕಂತ. ಅದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ಬದುಕಿನ ಒಂದು ಬಹುದೊಡ್ಡ ತಿರುವು ಅಂತ ಹೇಳಿದ್ರೆ, ಮೈಸೂರಿನಲ್ಲಿರುವಂತ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಾನು B.Ed ಕಲಿಬೇಕಾದ್ರೆ ಕರ್ನಾಟಕದ ಬಹುದೊಡ್ಡ ಸಾಹಿತಿ ದೇ ಜವರೇಗೌಡರು ನಾನು ಅವ್ರನ್ನ ಪ್ರತಿದಿನ ಭೇಟಿ ಮಾಡ್ತಾ ಇದ್ದೆ. ಆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ನಾನು ಒಂದು ಲೇಖನವನ್ನ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಹೆಸರು ಬರೀ ಕುಮಾರ ಅಂತ ಇತ್ತು. ಅವಾಗ ಅವರು ಕೇಳಿದಂತ ಸಂದರ್ಭದಲ್ಲಿ ಯಾಕೆ ಬರೀ ಕುಮಾರ ಅಂತ ಇದೆ ಅಂತ ನಮ್ಮ ತಂದೆಯವರು ಇನ್ಸಿಲಿಟ್ಟಿಲ್ಲ ಅಂತ ಅವ್ರು ಹೇಳಿದಂತ ಒಂದು ಮಾತು ನನ್ನ ಮನಸ್ಸಿನಲ್ಲಿ ಅಗಾಧವಾಗಿ ಬೇರು ಬಿಡ್ತು. ಹಾಗಾಗಿ ನಿಮ್ಮ ತಂದೆ ಹೆಸರನ್ನ ಮಾತ್ರ ಕೊಟ್ಟಿದ್ದಾರೆ, ಆದ್ರೆ ಆ ಹೆಸರಿನ ಹಿಂದೆ ಮತ್ತೆ ಮುಂದೆ ನೀನ್ ಗಳಿಸ್ಕೊಳ್ಬೇಕಪ್ಪ ಅಂತ ಒಂದು ಮಾತು ಹೇಳಿದ್ರು. ಅವತ್ತಿನಿಂದ ನಾನು PhD ಮಾಡಿ ಡಾಕ್ಟರೇಟ್ ಮಾಡಬೇಕು ಅನ್ನುವಂತ ಒಂದು ಛಲ ಬಂತು. ನಿಜವಾದಂತ ಡಾಕ್ಟರ್ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾರಣ ನಾನು ಆರ್ಟ್ಸ್ ಅಲ್ಲಿ ಓದಿರೋನು. ಅಟ್ಲೀಸ್ಟ್ PhD ಮಾಡಿ ನಾನು ರಿಸರ್ಚ್ ಮಾಡಿದ್ರೆ ಡಾಕ್ಟರ್ ಅಂತ ನಾನು ಹೆಸರಿನ ಹಿಂದೆ ಹಾಕೋಬಹುದು. ಜೊತೆಗೆ ಹೆಸರಿನ ಮುಂದೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಸಾಧನೆ ಮಾಡಿದ್ರೆ KS ಅಥವಾ IAS ಅಂತ ಸಾಧನೆ ಮಾಡಿದ್ರೆ ಹೆಸರಿನ ಮುಂದೆ ಆಗ್ಬೋದು ಅಂತ ಆ ಒಂದು ಗುರಿಯನ್ನ ಇಟ್ಕೊಂಡು ಒಂದು ಪರಿಶ್ರಮವನ್ನ ನಾನು ಮಾಡಿ 2004ನೇ ಬ್ಯಾಚ್ ನಲ್ಲಿ ನಾನು KS ಅನ್ನ ಪಾಸ್ ಮಾಡಿದೆ. ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆಯಿತು. ಮೊದಲಿಗೆ ನಾನು ಉಡುಪಿನಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಕೆಲಸ ಮಾಡಿ, ಮೊದಲ ಪೋಸ್ಟಿಂಗ್ ಅಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆ ಇಂಡಿ ಉಪವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಾನು ಮೊದಲ ಹುದ್ದೆಯನ್ನು ನಾನು ನಿರ್ವಹಿಸಿದೆ. ಸುಮಾರು 2 ವರ್ಷಗಳ ಕಾಲ ಬಿಜಾಪುರದಲ್ಲಿ ಸಹಾಯಕ ಆಯುಕ್ತನಾಗಿ ಕೆಲಸ ಮಾಡಿದೆ. ಒಳ್ಳೆಯ ಅನುಭವ, ನನ್ನ ವೃತ್ತಿ ಬದುಕಿನ ಒಂದು ಮೊದಲ ಅನುಭವ. ಬಹಳಷ್ಟು ಜನ ನನಗೆ ತುಂಬಾ ಅಲ್ಲಿ ಇಷ್ಟಪಟ್ಟಿದ್ರು. ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಅದಾದ ನಂತರ ನಾನು ತುಮಕೂರಿನಲ್ಲಿ ಸುಮಾರು 3 ವರ್ಷಗಳ ಕಾಲ ಅಲ್ಲಿಯೂ ಕೂಡ ತುಮಕೂರಿನ ಉಪವಿಭಾಗದಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದೆ. ನಂತರ ನಾನು ಉಡುಪಿನಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ, ಮತ್ತೆ ಮಂಗಳೂರಿನಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ, ಮತ್ತೆ ಚಿಕ್ಕಮಗಳೂರಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡಿದೆ. ಮೊದಲೇ ಹೇಳಿದಾಗ B.Ed ನಲ್ಲಿ ಓದ್ಬೇಕಾದ್ರೆ ದೇ ಜವರೇಗೌಡರು ಹೇಳಿದಂತ ಒಂದು ಮಾತು, ನಿನ್ನ ಲೇಖನವನ್ನ, ನಿನ್ನ ಬರವಣಿಗೆ ಶೈಲಿಯನ್ನು ನೋಡಿದ್ರೆ ನಿನ್ಗೆ ಸಂಶೋಧನೆ ಮಾಡುವಂತಹ ಪ್ರವೃತ್ತಿ ಇದೆ. ಯಾವ್ದಾದ್ರು ಒಂದು ವಿಷಯವನ್ನ ತೆಗೆದುಕೊಂಡು ಒಂದು ಅಧ್ಯಯನವನ್ನ ಮಾಡಿ ಒಂದು PhD ಮಾಡ್ಲಿಕ್ಕೆ ನಿನಗೆ ಆಗುತ್ತೆ ಅನ್ನುವಂತ ಮಾತು ನೆನಪಿಗೆ ಬಂತು. ಹಾಗಾಗಿ ಕೆಲಸಕ್ಕೆ ಸಿಕ್ಕಿದ ನಂತರವೂ ಕೂಡ ಎಲ್ಲೋ ಒಂದ್ ಕಡೆ ಅವತ್ತು ಬಿತ್ತಿದಂತ ಒಂದು ಬೀಜ ಇನ್ನೂ ಒಳಗಡೆನೆ ಇತ್ತು, ಅದು ಮೊಳಕೆ ಆಗಿರ್ಲಿಲ್ಲ. ಆದ್ರೆ ನಾನು 2012ರಲ್ಲಿ ಮತ್ತೆ ಪುನಃ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಿದೆ. ಅವತ್ತು ಅವ್ರು ಹೇಳಿದ ಮಾತು, ಬಿತ್ತಿದಂತ ಬೀಜ ಇವತ್ತು ಒಳಗಡೆನೆ ಇದೆಯಲ್ಲ, ಯಾಕೆ ಅದು ಮೊಳಕೆ ಹೊಡಿಲಿಲ್ಲ, ಯಾಕೆ ಅದು ಮೇಲೆ ಬರಲಿಲ್ಲ ಅಂತ. ಆಗ ನಾನು 2012ರಲ್ಲಿ ಮತ್ತೆ ಪುನಃ PhD ಮಾಡ್ಲಿಕ್ಕೋಸ್ಕರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು PhD ಮಾಡಿದೆ. ದ ರೋಲ್ ಆಫ್ ಗವರ್ನೆನ್ಸ್ ಇನ್ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅನ್ನುವಂತ ವಿಷಯದಲ್ಲಿ ಸುಮಾರು 5 ವರ್ಷಗಳ ಕಾಲ ಅಧ್ಯಯನ ಮಾಡಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಒಂದು PhD ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡೆ. ಅದಾದ ನಂತರ ನನಗೆ 2021ರಲ್ಲಿ IASಗೆ ಒಂದು ಇಂಡಕ್ಷನ್ ಆಗ್ತದೆ. 2015ನೇ ಬ್ಯಾಚಿನ ಒಂದು IAS ಒಂದು ಸೆಲೆಕ್ಷನ್ ಆಗಿ ಪ್ರಸ್ತುತ ನಾನು CEO ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈ ಅವಧಿಯಲ್ಲೂ ಕೂಡ
ಯಾವತ್ತೂ ಕೂಡ ನಮಗೆ ಜ್ಞಾನಕ್ಕೆ ಒಂದು ಕೊನೆ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ನಮ್ಮ ಬದುಕು ನಿರಂತರವಾಗಿ ಒಂದು ಜ್ಞಾನಾರ್ಜನೆಯ ಒಂದು ಕಾರಂಜಿ ಆಗಿರ್ಬೇಕು. ನಮ್ಮ ಮನಸ್ಸು ಅಥವಾ ನಮ್ಮ ಚಿಂತನೆಗಳು ಕೇವಲ ಕೆರೆಯಾಗಿರಬಾರ್ದು. ಕೆರೆ ಅಂದ್ರೆ ಬಲು ಬೇಗ ಬತ್ತಿ ಹೋಗುತ್ತೆ. ಆದ್ರೆ ಸದಾ ಒಂದು ಚಿಲಿಮಿನಿಂದ ಕೂಡಿರ್ತಕ್ಕಂಥ ಒಂದು ಕಾರಂಜಿಗಳಾಗಿರ್ಬೇಕು ಅನ್ನುವಂತ ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ. ಹಾಗಾಗಿ ಇನ್ನೂ ಒಂದು ಸಾಧನೆಯನ್ನ ಮಾಡ್ಬೇಕಂತ ನಾನು 2018-19 ಪ್ರಾರಂಭಿಸಿ ಸುಮಾರು 2021 ಒಂದು ಪುಸ್ತಕವನ್ನು ಕೂಡ ನಾನು ಹೊರರೂಪಕ್ಕೆ ತಂದೆ. 2022 ಸಾಲಿನಲ್ಲಿ 2022 ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೆದಿರುವಂತಹ ಒಂದು ಪುಸ್ತಕವನ್ನ ದ ಅಡ್ವೆಂಟ್ ಆಫ್ ಡಿಜಿಟಲ್ ಗವರ್ನೆನ್ಸ್ ಇಂಪ್ಲಿಕೇಶನ್ಸ್ ಫಾರ್ ರೆಸ್ಪಾನ್ಸಿವ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅನ್ನುವಂತ ಒಂದು ವಿಷಯಕ್ಕೆ ಒಂದು ಪುಸ್ತಕವನ್ನ ನಾನು ಬೆಂಗಳೂರಿನ ಪುಲಿಯಾನಿ ಪಬ್ಲಿಕೇಶನ್ ಅವರು ಆ ಪುಸ್ತಕವನ್ನ ಪ್ರಕಟ ಮಾಡಿದ್ರು. ಈಗಾಗಲೇ ಬಿಡುಗಡೆ ಏನು ಕೂಡ ಅದು ಆಗಿದೆ. ಹಾಗಾಗಿ ನಾನು ವೃತ್ತಿ ಬದುಕಿನಲ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ನಾನು ಕೆಲಸದ ಬಗ್ಗೆ ಅಪಾರವಾದಂತ ಪ್ರೀತಿ, ಭಕ್ತಿ ಮತ್ತೆ ಗೌರವವನ್ನು ಹೊಂದಿದ್ದೇನೆ. ಏಕೆ ಅಂತ ಹೇಳಿದ್ರೆ ನಾವು ಮಾಡುವಂತ ಕೆಲಸ ಯಾವತ್ತೂ ಕೂಡ ಅದು ಪ್ರೀತಿಯ ರೂಪದಲ್ಲಿರಬೇಕು. ಹಾಗಾಗಿ ಕೆಲಸ ಪ್ರೀತಿಯ ಒಂದು ಅಭಿವ್ಯಕ್ತಿಯ ರೂಪ ಅಂತ ಕರೀತಾರೆ. ಸೊ ವರ್ಕ್ ಈಸ್ ಲವ್ ಮೇಡ್ ವಿಸಿಬಲ್ ಅನ್ನುವಂತ ಮಾತು ಖಲೀಲ್ ಗಿಬ್ರಾನ್ ಹೇಳಿರುವಂತ ಮಾತು ನಂಗೆ ಸದಾ ನೆನಪಿಗೆ ಬರುತ್ತೆ. ವರ್ಕ್ ಈಸ್ ಲವ್ ಮೇಡ್ ವಿಸಿಬಲ್ ಅಂತ, ಕೆಲಸ ಪ್ರೀತಿಯ ವ್ಯಕ್ತ ರೂಪ ಅಂತ. ಹಾಗಾಗಿ ನಾವು ಕೆಲಸವನ್ನ ಪ್ರೀತಿ ಮಾಡಿದ್ರೆ ಕೆಲಸವೂ ಕೂಡ ನಮ್ಮನ್ನ ಪ್ರೀತಿ ಮಾಡುತ್ತೆ ಅನ್ನುವಂತ ಒಂದು ಮಾತಿದೆ. ಹಾಗಾಗಿ ನಾವು ಮಾಡುವಂತ ಕರ್ತವ್ಯ, ಕೆಲಸ, ಕಾರ್ಯ ಪರಿಶುದ್ಧವಾಗಿರ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಇದನ್ನ ನಮ್ಮ ತಂದೆಯವರು ನನಗೆ ಕಲಿಸಿರುವಂಥದ್ದು. ಮಾಡುವ ಕೆಲಸದಲ್ಲಿ ಒಂದು ಪರಿಶುದ್ಧವಾದಂತ ಭಾವನೆ ಇರಬೇಕು. ನಮ್ಮನ್ನ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಾವು ಕೆಲಸ ಮಾಡ್ಬೇಕಂತ ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು. ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ರೆ ಕೆಲಸ ಅನ್ನುವಂಥದ್ದು ಯಾವತ್ತೂ ಕೂಡ ಅದು ಪ್ರತಿ ಸಲ, ಪ್ರತಿ ದಿನ, ಪ್ರತಿ ಕ್ಷಣವನ್ನು ಕೂಡ ಅದು ಸಿಹಿ ಆಗಿರ್ಬೇಕು. ಕೆಲಸ ಅಂತ ಹೇಳಿದ್ರೆ ಅಪರೂಪಕ್ಕೆ ಸಿಹಿ ಆಗಿರಬಾರ್ದು ಅಂತ. ಸೊ ಹಾಗಾಗಿ ನಾವು ಮಾಡುವಂತ ಕೆಲಸದಲ್ಲಿ ಪ್ರೀತಿಯನ್ನ ತೋರಿಸಿದ್ರೆ ಕೆಲಸವೂ ಕೂಡ ನಮ್ಮ ಜೊತೆಗೆ ಅಂಟಿಕೊಳ್ಳುತ್ತೆ ಅನ್ನುವಂತ ಭಾವ. ಹಾಗಾಗಿ ನಾನು ಕೆಲಸದ ಅನುಭವದ ಜೊತೆಗೆ ಆ ಕೆಲಸದ ಅನುಭವಗಳನ್ನ ಕ್ರೋಢೀಕರಿಸಿ ಒಂದು ಪುಸ್ತಕವನ್ನ ಹೊರತರಬೇಕು ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಈಗಾಗಲೇ ಪುಸ್ತಕವನ್ನು ಕೂಡ ಹೊರಗೆ ತಂದಿದ್ದೇನೆ. ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಅನ್ಕೊಳ್ತೇವೆ, ಒಂದು ಹೂವಿನ ಸೌಂದರ್ಯವನ್ನ ನೋಡ್ತಾ ಬೇರಿನ ಮಹತ್ವವನ್ನ ನಾವು ಮರಿತೇವೆ. ಪ್ರಾಯಶಃ ಹೂವು ಚೆನ್ನಾಗಿದೆ, ಬಹಳ ಸೌಂದರ್ಯ ಭರಿತವಾಗಿದೆ, ಎಲ್ರಿಗೂ ಕೂಡ ಒಂದು ಆಸ್ವಾದನೆ ನೀಡ್ತಾ ಇದೆ, ಎಲ್ಲರಿಗೂ ಕೂಡ ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅದರಲ್ಲಿ ಕೆಳಗಡೆ ಇರುವಂತ ಒಂದು ಬೇರು ಯಾರಿಗೂ ಕಾಣೋದಿಲ್ಲ, ಹೂವು ಎಲ್ಲರಿಗೂ ಕಾಣುತ್ತೆ. ಆದ್ರೆ ಬೇರಿನ ಮಹತ್ವದಿಂದಲೇ ಅದು ಒಂದು ಹೂವಾಗಿರುವಂತದ್ದು. ಆ ದೃಷ್ಟಿಯಿಂದ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಎಷ್ಟೇ ಸಾಮರ್ಥ್ಯವಂತರಾಗಿದ್ರು ಕೂಡ, ಎಷ್ಟೇ ಜ್ಞಾನವಂತರಾಗಿದ್ರು ಕೂಡ, ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ನಮ್ಮ ಒಂದು ಸಾಧನೆಯ ಸಾರ್ಥಕತೆಗೆ ಬೇರೆಯವರ ಒಂದು ಸಹಾಯ ಬೇಕಾಗತ್ತೆ. ಅದು ನಮ್ಮ ಗುರು ಹಿರಿಯರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಮಾರ್ಗದರ್ಶಕರಾಗಿರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಒಂದು ಸಹಕಾರವನ್ನ ಕೊಟ್ಟಿರ್ತಾರೆ. ಮಾರ್ಗದರ್ಶನವೇ ಸಹಕಾರ ಆಗಿರ್ಬೋದು. ಸೊ ಹಾಗಾಗಿ ನಾವು ಹೂವಿನ ಸೌಂದರ್ಯವನ್ನ ನೋಡ್ತಾ ಬೇರಿನ ಮಹತ್ವನ ಮರಿಲಿಕ್ಕೆ ಆಗೋದಿಲ್ಲ. ಬೇರಿನ ಮಹತ್ವ ಅಂತ ಹೇಳಿದ್ರೆ ನಾವು ನಡೆದು ಬಂದಿರುವಂತ ದಾರಿ, ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ ಅನ್ನುವಂಥದ್ದು ಕೂಡ ನಾವು ಯಾವುದೇ ಮಟ್ಟಕ್ಕೆ ಬಂದ್ರೂ ಕೂಡ ನಾವು ಹಿಂತಿರುಗಿ ನೋಡ್ಬೇಕಾಗತ್ತೆ. ನಾವು ಬಂದಿರುವಂತ ದಾರಿಯನ್ನ ಯಾವತ್ತೂ ಕೂಡ ಮರಿಬಾರದು. ಸೊ ಅದು ಬಹಳ ಮುಖ್ಯವಾಗಿ ನಮಗೆ ಬದುಕಿಗೆ ಬೇಕಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು, ದೇವರು ಈ ಜನ್ಮವನ್ನ ಕೊಟ್ಟಾದ ನಂತರ ನಾವೇನಾಗ್ಬೇಕನ್ನುವಂತ ಆಯ್ಕೆಯನ್ನು ಕೂಡ ದೇವ್ರು ನಮಗೆ ಕೊಟ್ಟಿರ್ತಾನೆ. ನಾನು ಯಾರ ಮನೇಲಿ ಹುಟ್ಟಬೇಕನ್ನುವಂತ ಆಯ್ಕೆ ದೇವ್ರು ನನಗೆ ಕೊಟ್ಟಿಲ್ಲ. ನನ್ನ ತಂದೆ ತಾಯಿಗಳು ಯಾರಾಗ್ಬೇಕನ್ನುವಂತ ಆಯ್ಕೆ ದೇವ್ರು ನಮ್ಗೆ ಕೊಟ್ಟಿಲ್ಲ. ನನ್ನ ಅಕ್ಕ, ತಮ್ಮ, ತಂಗಿ, ಅಣ್ಣ, ತಮ್ಮ ಯಾರಾಗ್ಬೇಕನ್ನುವಂತ ಆಯ್ಕೆಯನ್ನ ಕೊಟ್ಟಿಲ್ಲ. ಆದ್ರೆ ಬಹಳ ಮುಖ್ಯವಾಗಿ ನಮಗೆ ಕೊಟ್ಟಿರುವಂತ ಆಯ್ಕೆ, ಈ ಸಮಾಜದಲ್ಲಿ ನೀನು ಏನಾಗ್ಬೇಕು, ಒಬ್ಬ ಕೆಟ್ಟವನಾಗ್ಬೇಕಾ, ಒಬ್ಬ ಒಳ್ಳೆಯವನಾಗ್ಬೇಕಾ, ಒಬ್ಬ ಬುದ್ಧಿವಂತನಾಗ್ಬೇಕಾ, ಒಬ್ಬ ದಡ್ಡನಾಗ್ಬೇಕಾ, ಒಬ್ಬ ಸಾಧಕನಾಗ್ಬೇಕಾ, ಒಬ್ಬ ನಿಷ್ಪ್ರಯೋಜಕ ವ್ಯಕ್ತಿ ಆಗ್ಬೇಕಾ ಅನ್ನುವಂತ ಅವಕಾಶಗಳನ್ನ ನಾವೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಒಂದು ಸಾಧನೆಯನ್ನ ಮಾಡ್ಬೇಕಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು, ಒಬ್ಬ ವ್ಯಕ್ತಿಗೆ ಗುರಿ, ಕನಸು ಇರಬೇಕು. ಕನಸು ಇಲ್ಲದ ಜೀವನ ಅದು ಜೀವನ ಅಲ್ಲ. ಗುರಿ ಇಲ್ಲದ ಜೀವನ ಅದೊಂದು ಜೀವನ ಅಲ್ಲ. ಹಾಗಾಗಿ ಒಂದು ಸಾಧನೆಯನ್ನ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ಒಂದು ಗುರಿಯನ್ನ ಹಾಕೊಳ್ಬೇಕು.
ಕೇವಲ ಗುರಿಯನ್ನ ಹಾಕಿ ನಾನು ಹಾಗೆ ಕೂರ್ತೀನಿ ಅಂದ್ರೆ ಸಾಕಾಗೋದಿಲ್ಲ. ಆ ಗುರಿಗೆ ತಕ್ಕ ಪರಿಶ್ರಮವು ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಪರಿಶ್ರಮವಿಲ್ಲದೆ ಯಾವುದೇ ಒಂದು ಗುರಿ, ಒಂದು ಸಾರ್ಥಕತೆಯ ದಾರಿಯನ್ನ ಅಥವಾ ಸಾರ್ಥಕತೆಯ ಘಟ್ಟವನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರಿ ಎಷ್ಟು ಮುಖ್ಯನೋ ದಾರಿನೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಾನು ಏನು ಗುರಿ ಹಾಕೊಂಡೆ ಆ ಗುರಿಗೆ ಅನುಗುಣವಾಗಿ ನಾನು ಆಯ್ಕೆ ಮಾಡ್ಕೊಳ್ತಕ್ಕಂಥ ದಾರಿನೂ ಕೂಡ ಬಹಳ ಮುಖ್ಯ. ನಾನು ಯಾವಾಗಲೂ ಕೂಡ ನನ್ನಲ್ಲಿ ಒಂದು ನಂಬಿಕೆ ಇದೆ, ಒಳ್ಳೆಯ ದಾರಿಲಿ ಹೋಗ್ಬೇಕಂದ್ರೆ ಅದು ಒಂದೇ ದಾರಿ, ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಂದ್ರೆ 100 ದಾರಿ ಅಂತ. ಯಾರು ಒಳ್ಳೆ ದಾರಿಲಿ ಹೋಗ್ಬೇಕಂತ ಆಯ್ಕೆ ಮಾಡ್ಕೊಳ್ತಾರೆ ಅವ್ರಿಗೆ ಒಂದೇ ಅನಿವಾರ್ಯ ಅಂದ್ರೆ ಒಂದೇ ದಾರಿ. ಯಾರು ಕೆಟ್ಟ ದಾರಿಲಿ ಹೋಗ್ಬೇಕಂತ ಆಯ್ಕೆ ಮಾಡ್ಕೊಳ್ತಾರೆ ಅವರಿಗೆ 100 ದಾರಿಗಳು. ನಾವು ಗುರಿಯನ್ನ ಹಾಕಿಕೊಂಡ ನಂತರ ನಾವು ನಿರ್ಧಾರ ಮಾಡ್ಬೇಕು, ನನಗೆ ಒಳ್ಳೆ ದಾರಿ ಬೇಕಾ ಕೆಟ್ಟ ದಾರಿ ಬೇಕಾ ಅಂತ. ಹಾಗಾಗಿ ನಾನು ಒಳ್ಳೆ ದಾರಿ ಒಮ್ಮೆ ಆಯ್ಕೆ ಮಾಡ್ಕೊಂಡ್ರೆ ಒಂದು ಅರ್ಧ ದೂರ ಕ್ರಮಿಸಿದ ನಂತರ ಮತ್ತೆ ನಾನು ವಾಪಸ್ ಬಂದು ಕೆಟ್ಟ ದಾರಿ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಕೆಟ್ಟ ದಾರಿ ಆಯ್ಕೆ ಮಾಡ್ಕೊಂಡು ಅರ್ಧ ದೂರ ಹೋಗಿ ನನಗೆ ಜ್ಞಾನೋದಯ ಆಗಿ ಇಲ್ಲ ನಾನು ಮತ್ತೆ ಒಂದು ಒಳ್ಳೆ ದಾರಿ ಆಯ್ಕೆ ಮಾಡ್ಕೊಳ್ತೀನಿ ಅಂತ ವಾಪಸ್ ಬಂದು ನಾನು ಒಳ್ಳೆ ದಾರಿ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಜೀವನದ ಪ್ರಯಾಣವನ್ನ ಪ್ರಾರಂಭಿಸುವಂತ ಪೂರ್ವದಲ್ಲೇ ನಾವು ದಾರಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಒಳ್ಳೆಯ ದಾರಿ ಮತ್ತೆ ಕೆಟ್ಟ ದಾರಿ. ಹಾಗೆ ನನ್ನ ಬದುಕಿನಲ್ಲಿ ನಾನು ಒಳ್ಳೆ ದಾರಿಯನ್ನ ಆಯ್ಕೆ ಮಾಡ್ಕೊಂಡೆ. ಸಾಧನೆ ಮಾಡ್ಬೇಕು, KS ಅಧಿಕಾರಿ ಆಗ್ಬೇಕನ್ನುವಂತ ಆಯ್ಕೆಯನ್ನ ನಾನು ಮಾಡ್ಕೊಂಡೆ, IAS ಅಧಿಕಾರಿ ಆಗ್ಬೇಕನ್ನುವಂತ ಆಯ್ಕೆ ಮಾಡ್ಕೊಂಡೆ, PhD ಮಾಡಿ ಡಾಕ್ಟರೇಟ್ ಗಳಿಸ್ಬೇಕು ಅಂತ ಆಯ್ಕೆಯನ್ನ ಮಾಡ್ಕೊಂಡೆ. ಸೊ ಇವೆಲ್ಲವೂ ಕೂಡ ನನಗೆ ಗುರಿ ಮತ್ತೆ ಪ್ರಯಾಣದ ದಾರಿ ಎರಡೂ ಕೂಡ ಬಹಳ ಮುಖ್ಯ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಒಂದು ಗುರಿ ನಮ್ಮ ಬದುಕಿಗೆ. ಗುರಿಯಷ್ಟೇ ದಾರಿಯೂ ಮುಖ್ಯ. ಬಹಳ ಮುಖ್ಯವಾಗಿ ಇನ್ನೊಂದು ಬೇಕಾಗಿರುವಂತದ್ದು ನಮ್ಮ ಒಂದು ಯಾವ ಸ್ನೇಹಿತರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ನಮ್ಮ ಬದುಕಿನಲ್ಲಿ ಮುಖ್ಯ. ನಾನು ಒಂದು ಒಳ್ಳೆ ಸಾಧನೆ ಮಾಡ್ಬೇಕಂದ್ರೆ ನಾನು ಆಗ್ಲೇ ಹೇಳಿದೆ, ನಾವ್ ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ನಮ್ಮ ಸಾಧನೆಯ ಸಾರ್ಥಕತೆಗೆ ಮತ್ತೊಬ್ಬರ ಸಹಕಾರ ಬೇಕು. ಒಳ್ಳೆಯ ಸ್ನೇಹಿತರು ನನ್ನ ಪಕ್ಕದಲ್ಲಿದ್ರೆ ಅದೇ ದೊಡ್ಡ ಸಹಕಾರ. ಕೆಟ್ಟವರ ಸ್ನೇಹಿತರನ್ನಾಗಿ ಮಾಡ್ಕೊಂಡ್ರೆ ನಾನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಸರಿಯಾದಂತಹ ಸೂಕ್ತವಾದಂತಹ ಸ್ನೇಹಿತರನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾವತ್ತೂ ನಾನು ನಮ್ ಕಡೆ ಒಂದು ಮಾತು ಹೇಳ್ತಾ ಇದ್ದೇನೆ, ವಿ ಶುಡ್ ಹ್ಯಾವ್ ಆಲ್ವೇಸ್ ರೈಸಿಂಗ್ ಫ್ರೆಂಡ್ ದ್ಯಾನ್ ದಿ ಪ್ರೈಸಿಂಗ್ ಫ್ರೆಂಡ್ ಅಂತ. ನಮ್ಮನ್ನ ಮೇಲಕ್ಕೆ ಎತ್ತುವಂತ ಸ್ನೇಹಿತರನ್ನ ನಾವು ಮಾಡ್ಕೊಳ್ಬೇಕು, ನಮ್ಮನ್ನ ಹೊಗಳುವಂತ ಸ್ನೇಹಿತರನ್ನ ಮಾಡ್ಕೊಳ್ಬಾರ್ದು ಅಂತ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಸ್ನೇಹಿತರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಲು ಮುಖ್ಯವಾಗಿ ಅವರ ಹಿನ್ನೆಲೆ, ಅವರ ಗುಣ, ಅವರ ಹವ್ಯಾಸಗಳು, ಅವರ ಭಾವನೆಗಳು, ಅವರ ಮೌಲ್ಯಗಳು, ನೈತಿಕ ಮೌಲ್ಯಗಳನ್ನು ನೋಡಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನೊಂದು ಯಾವತ್ತೂ ಕೂಡ ಒಂದು ಮಾತಿನ ನೆನಪಿಗೆ ಬರುತ್ತೆ, ನಾವೊಂದು ಗಿಡವನ್ನ ನಡಬೇಕಾದ್ರೆ ಒಂದು ಮಣ್ಣನ್ನ ಬಗೆದು ನೋಡ್ತೀವಿ, ಮಣ್ಣು ಸೂಕ್ತ ಇದೆಯೋ ಈ ಗಿಡ ಬೆಳಿಲಿಕ್ಕೆ ಅಂತ. ಹಾಗಾಗಿ ಸ್ನೇಹಿತರನ್ನ ಮಾಡ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಅವ್ರು ಸರಿ ಇದಾರೋ ಇಲ್ವಾ ಅಂತ. ಫಸ್ಟ್ ವಿ ಹ್ಯಾವ್ ಟು ಅಸೆಸ್ ಅಂಡ್ ಅಕ್ಸೆಪ್ಟ್. ಆ ದೃಷ್ಟಿಯಿಂದ ನಮ್ಮ ಸ್ನೇಹಿತರು ಕೂಡ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಸಾಧನೆ ಮಾಡ್ಬೇಕಂತ ಹೇಳಿ ನಮಗೆ ಬೇಕಾಗಿರೋದು ಇನ್ನೂ ಅಂತ ಹೇಳಿದ್ರೆ ನಾವು ಏಕಾಗ್ರತೆ, ಪರಿಶುದ್ಧವಾದಂತ ಮನಸ್ಸಿನಿಂದ ನಾವು ಮಾಡುವಂತ ಕೆಲಸವನ್ನ ಬಹಳ ನಾನು ಶುದ್ಧವಾದಂತ ರೀತಿಯಲ್ಲಿ ನಾನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮುಕ್ತವಾಗಿ ಹೇಳ್ತೇನೆ, ನಾನೊಬ್ಬ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿ. ನಮ್ಮ ತಂದೆ ಒಬ್ಬ ರೈತರು. ಮತ್ತೆ ನಾವು ತುಂಬಾ ಬಡಸ್ತನದಲ್ಲಿ ಬಂದರೂ ಕೂಡ ಇವತ್ತು ನಾನು ಅನ್ಕೊಂಡಿದ್ದೇನೆ, ಬಡತನ ಅನ್ನುವಂಥದ್ದು ಸಾಧನೆಗೆ ಅಡ್ಡಿ ಅಲ್ಲ. ಯಾವತ್ತೂ ಕೂಡ ನಾವು ಬಡತನ ಅನ್ನುವಂಥದ್ದು, ನಾವು ಇವತ್ತೇನು ಬಡತನ ಅಂತೇವೆ, ಭಾರ ಅಂತೇವೆ, ನೋವು ಅಂತೇವೆ, ಮುಂದೊಂದು ದಿನ ಅದು ನಮ್ಮ ಬದುಕು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಎಲ್ಲವೂ ಸಿರಿವಂತರಾಗಿ ಎಲ್ಲವೂ ಇದ್ದು ಕೂಡ ಸಾಧನೆ ಮಾಡುವುದಕ್ಕಿಂತ ಏನೂ ಇಲ್ಲದೆ ಸಾಧನೆ ಮಾಡೋ ಅಂಥದ್ದು ಬಹುದೊಡ್ಡ ಒಂದು ಇದು. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಒಂದು ಭಾವನೆಗಳಲ್ಲಿ ನಕಾರಾತ್ಮಕ ಭಾವನೆಗಳನ್ನ ಹೊಂದಬಾರ್ದು. ಇವತ್ತು ಎಷ್ಟೋ ಮಕ್ಕಳು ಕೂಡ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೇನೆ, ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೇನೆ, ನನಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ನೆಗೆಟಿವ್ ಥಾಟ್ಸ್ ಗಳು ಮಕ್ಕಳಲ್ಲಿ ಬರುತ್ತೆ. ಅದು ಇರಬಾರ್ದು. ನಾವು ಯಾವ ರೀತಿ ಆಲೋಚನೆ ಮಾಡ್ತೇವೆ, ನಮ್ಮ ಚಿಂತನೆಗಳು ಯಾವ ರೀತಿ ಉತ್ಕೃಷ್ಟವಾಗಿವೆ, ಅದ್ರ ಮೇಲೆ ನನ್ನ ಸಾಧನೆ ಅವಲಂಬಿತವಾಗಿರುತ್ತೆ. ನಾನು ಮಾಡುವಂತ ಚಿಂತನೆ ಸರಿಯಾಗಿದ್ರೆ ನಾನು ಈ ಒಂದು ಸಾಧನೆ ಮಾಡೇ ಮಾಡ್ತೀನಿ, ನಾನು ಯಾರಿಗೇನು ಕಮ್ಮಿ ಇಲ್ಲ, ನಾನೂ ಬುದ್ಧಿವಂತ, ನಾನು ಸಾಧನೆ ಮಾಡಬಹುದು ಅನ್ನುವಂತ ಒಂದು ಛಲ, ಒಂದು ಪಾಸಿಟಿವ್ ನಂಬಿಕೆ ಅಥವಾ ಪಾಸಿಟಿವ್ ಥಾಟ್ಸ್ ನಮ್ಮಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನ ಒಂದು ಮಾತು ಯಾವಾಗಲೂ ಕೂಡ ನಾನು ನೆನಪಿಗೆ ಬರುವಂತದ್ದು, ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವರಾಗಿ ಉಳಿಯುವುದೇ ತಪ್ಪು ಅಂತ. ಬಡವರಾಗಿ ಹುಟ್ಟಿದೀವಿ ಅಂತ ಹೇಳಿದ್ರೆ ಅದನ್ನ ಕಾರಣವಾಗಿ ಇಟ್ಕೊಂಡು ನಾವು ಮೇಲೆ ಬರೋ ಅಂಥದ್ದನ್ನ ಮರಿಬಾರ್ದು. ಹಾಗಾಗಿ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು.
ಸೊ ಇದು ನನ್ನ ಏಳಿಗೆಗೆ ದೇವರು ಕೊಟ್ಟಿರುವಂತ ನನಗೆ ಒಂದು ಒಂದು ಅವಕಾಶ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ. ಹಾಗಾಗಿ ನನ್ನ ಬದುಕನ್ನ ನಾನು ಕೆತ್ತಿಕೊಳ್ಳಬೇಕಂದ್ರೆ ಅದಕ್ಕೆ ನಾನೇ ಶಿಲ್ಪಿ ಆಗ್ಬೇಕು. ಐ ಆಮ್ ದಿ ಆರ್ಕಿಟೆಕ್ಟ್ ಟು ಮೈ ಲೈಫ್. ಬೇರೆ ಯಾರು ಕೂಡ ಆರ್ಕಿಟೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ನನ್ನ ಬದುಕನ್ನ ನಾನೇ ಡಿಸೈನ್ ಮಾಡ್ಬೇಕು. ನನ್ನ ಬದುಕನ್ನ ಯಾವ ರೀತಿ ಡಿಸೈನ್ ಮಾಡ್ಕೊಳ್ತೀನಿ ಅನ್ನೋದು ನನಗೆ ಬಿಟ್ಟಿರುವಂತದ್ದು. ತಂದೆ ತಾಯಿ ಗುರು ಹಿರಿಯರು ಅವರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬಹುದು, ಒಂದು ಒಳ್ಳೆ ದಾರಿ ತೋರಿಸ್ಬೋದು, ಇಂಥ ದಾರಿ ಹೋಗಪ್ಪ ಅಂತ ತೋರಿಸ್ಬೋದು. ನಮ್ಮ ತಂದೆ ನನಗೆ ದಾರಿ ತೋರಿಸಿದ್ರು, ಆದ್ರೆ ನನ್ನ ಬದುಕನ್ನ ರೂಪಿಸಿಕೊಂಡಿದ್ದು, ನನ್ನ ಬದುಕನ್ನ ಒಂದು ಡಿಸೈನ್ ಮಾಡ್ಕೊಂಡಿದ್ದು ನಾನೇನೆ. ಹಾಗಾಗಿ ಎಲ್ಲರೂ ಬೇರೆಯವರು ಸಹಕಾರ ಮಾಡಬೇಕು, ನಮ್ಮ ಲೈಫ್ ಅನ್ನ ಬೇರೆಯವರೇ ಡಿಸೈನ್ ಮಾಡಬೇಕು, ಬೇರೆಯವರೇ ನಮ್ಮನ್ಗೆಲ್ಲ ಅಚೀವ್ ಮಾಡ್ಲಿಕ್ಕೆ ಸಹಕಾರ ಮಾಡ್ಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು. ಒಳ್ಳೆಯ ದಾರಿ ತೋರಿಸುವಂತ ಮಾರ್ಗದರ್ಶಕರು ಇರಬೇಕು, ತಂದೆ ತಾಯಿಗಳು ಕೂಡ ಇರ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು. ನಾನು ಒಳ್ಳೆಯವನಾದ್ರೂ, ಒಬ್ಬ ಸಾಧಕನಾದ್ರೂ ಅದಕ್ಕೂ ಕಾರಣ ನಾನೇನೆ. ಒಬ್ಬ ಕೆಟ್ಟವರಾದ್ರೂ ಕೂಡ ಅಥವಾ ಬೇರೆ ಒಂದು ನಿಷ್ಪ್ರಯೋಜಕ ವ್ಯಕ್ತಿ ಆದ್ರೂ ಕೂಡ ಅದಕ್ಕೂ ಕೂಡ ನಾವೇ ಕಾರಣ. ಹಾಗಾಗಿ ವಿ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ಅವರ್ ಲೈಫ್ ಅಂತ ಒಂದು ಮಾತಿದೆ. ಹಾಗಾಗಿ ನಮ್ಮ ಬದುಕನ್ನ ಒಂದು ಸುಂದರಗೊಳಿಸ್ಕೊಳ್ಬೇಕಂತ ಹೇಳಿದ್ರೆ ಯಾವತ್ತೂ ಕೂಡ ನಮ್ಮಲ್ಲಿರುವಂತ ನಕಾರಾತ್ಮಕ ಭಾವನೆಗಳನ್ನ ನಾವು ತೊಡೆದುಹಾಕ್ಬೇಕು. ಒಂದು ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಕೂಡ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನಾನು ಮಾತು ಹೇಳ್ಬೇಕಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಅನ್ಕೊಳ್ತೇವೆ ಸಕ್ಸಸ್ ಅನ್ನುವಂಥದ್ದು ಒಂದು ಘಟ್ಟವನ್ನ ತಲುಪಿದ ನಂತರ ಅದೇ ಕೊನೆ ಅಂತ ಅನ್ಕೊಳ್ತೇವೆ. ನಾನಿವತ್ತು IAS ಅಧಿಕಾರಿ ಆಗಿದ್ದೇನೆ, KS ಅಧಿಕಾರಿ ಆಗಿದ್ದೆ, ನಂತರ IAS ಅಧಿಕಾರಿ ಆಗಿದ್ದೇನೆ, ಅದೇ ಕೊನೆ ಅಂತ ನಾನು ನಿಲ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಸಾಧನೆಗೆ ಅನ್ನುವಂಥದ್ದು ಒಂದು ಅಂತ್ಯ ಇಲ್ಲ. ನಾವು ಜೀವನದ ಒಂದು ಕೊನೆಯ ಉಸಿರು ಇರುವವರೆಗೂ ಕೂಡ ನಾವು ಸಾಧಿಸಲಿಕ್ಕೆ ಹಲವಾರು ಒಂದು ಘಟನೆಗಳಾಗ್ಲಿ ಅಥವಾ ಒಂದು ಅವಕಾಶಗಳಾಗ್ಲಿ ಇರುತ್ತೆ. ಹಾಗಾಗಿ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಸಕ್ಸಸ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಸಸ್ಟೈನಿಂಗ್ ದ ಸಕ್ಸಸ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ನಾನು ಸಾಧನೆ ಮಾಡುವಂಥದ್ದು ಮುಖ್ಯ ಅಲ್ಲ, ಆದ್ರೆ ಆ ಸಾಧನೆ ಮಾಡಿರುವಂತ ಸಾಧನೆಯನ್ನ ಹಾಗೆ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾದಂತ ಸಾಧನೆ ಅಂತ. ಯಾವತ್ತು ನಿಜವಾದ ಸಾಧನೆ ಆಗುತ್ತೆ ಅಂದ್ರೆ ಆ ಗಳಿಸಿರುವಂತ ಒಂದು ಕೀರ್ತಿ ಏನಿದೆ, ಗಳಿಸಿರುವಂತ ಒಂದು ಸಾಧನೆ ಏನಿದೆ, ಆ ಸಾಧನೆಯನ್ನ ನಮ್ಮ ಜೊತೆ ಕರ್ಕೊಂಡು ನಾವು ಹೋಗ್ಬೇಕು. ಸೊ ಅದು ಬಹಳ ಮುಖ್ಯ. ಹಾಗಾಗಿ ಈ ಒಂದು ತತ್ವದ ಆಧಾರದಲ್ಲಿ ಸಕ್ಸಸ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಸಸ್ಟೈನಿಂಗ್ ಸಕ್ಸಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಏನ್ ತತ್ವ ಇದೆ, ಇದರ ಆಧಾರದಲ್ಲಿ ನಾನು ಕೆಲಸಕ್ಕೆ ಬಂದ ಆದ ನಂತರ ಕೂಡ ನಾನು ಒಂದು ಕಲಿಯುವ ಒಂದು ಅಭಿರುಚಿಯನ್ನ ನಾನು ಬಿಡ್ಲಿಲ್ಲ. ಹಾಗಾಗಿ ಎಲ್ಲರೂ ಹೇಳೋರು ಕೆಲಸ ಸಿಕ್ಕಿದ್ಮೇಲೆ ಯಾಕೆ ಓದ್ಬೇಕು ಅಂತ. ನಿಜವಾಗಿ ನಾವು ಇನ್ನೂ ಕೂಡ ಜ್ಞಾನವಂತರಾಗ್ಬೇಕಂತ ಹೇಳಿದ್ರೆ ಕಲಿಕೆಗೆ ಅಂತ್ಯ ಇಲ್ಲ. ಯಾವತ್ತೂ ಕೂಡ ನಮ್ಮ ಮನಸ್ಸು ನಿರ್ಮಲವಾಗಿರ್ಬೇಕಂದ್ರೆ, ಮಲಿನ ರಹಿತವಾಗಿರ್ಬೇಕಂದ್ರೆ, ನಮ್ಮ ಚಿಂತನೆಗಳು ಉತ್ಕೃಷ್ಟವಾಗಿರ್ಬೇಕಂತ ಹೇಳಿದ್ರೆ, ನಮ್ಮ ಬದುಕು ಇನ್ನೊಬ್ಬರಿಗೆ ಒಂದು ಪ್ರಯೋಜನಕ್ಕೆ ಬರಬೇಕಂದ್ರೆ ಸದಾ ನಾವು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗಾಗಿ ಸದಾ ಕಲಿಕೆಯಲ್ಲಿ ತೊಡಗಿಸ್ಕೊಂಡಿದ್ದವರು ಮಾತ್ರ ಒಂದು ಬದುಕಿನಲ್ಲಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಆ ದೃಷ್ಟಿಯಿಂದ ಒಂದು ಕಲಿಕೆಯ ಮೂಲಕ ನಮ್ಮ ಒಂದು ವೃತ್ತಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೆಲಸವೂ ಬೇಕು, ಕಲಿಕೆಯೂ ಬೇಕು, ಎರಡೂ ಮುಖ್ಯ. ಕೆಲಸ ಕಲಿಕೆ ಇವೆರಡನ್ನೂ ಕೂಡ ನಾವು ಸಮತೋಲನ ಸ್ಥಿತಿಯಲ್ಲಿ ತಗೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲ ಸಾಧನೆ ಮಾಡಿದ್ದೇನೆ, IAS ಮಾಡಿದ್ದೇನೆ, KS ಮಾಡಿದ್ದೇನೆ, ಇಲ್ಲಿಗೆ ಮುಗೀತು ಅನ್ನೋದಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ಏನು ನಾನು ಓದಿ ಜ್ಞಾನವನ್ನು ಗಳಿಸ್ಕೊಳ್ತೇನೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಯಾವತ್ತೂ ಕೂಡ ಜ್ಞಾನ ಅನ್ನುವಂಥದ್ದು ಯಾವತ್ತಿದ್ರೂ ಕೂಡ ನಮಗೆ ಅದು ಉಪಯೋಗಕ್ಕೆ ಬರುವಂತ ಒಂದು ವಸ್ತು. ಸೊ ಆ ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ಒಬ್ಬ ಅಧಿಕಾರಿಯಾಗಿ ಒಂದು ಮುಂದಿನ ಯುವ ಜನತೆಗೆ ಇವತ್ತು ವಾರ್ತಾ ಭಾರತಿಯಿಂದ ಸೀಕ್ರೆಟ್ ಆಫ್ ದಿ ಸಕ್ಸಸ್ ಅನ್ನುವಂತ ಒಂದು ಕಲ್ಪನೆಯಲ್ಲಿ ನಮ್ಮಂತ ಒಂದು ಸಾಧಕರನ್ನ ಕರೆಸಿ ಅವರ ಅನುಭವಗಳನ್ನ ಹೇಳಿಕೊಳ್ಳುವ ಮೂಲಕ ಮುಂದಿನ ಯುವ ಜನಾಂಗಕ್ಕೆ ಒಂದು ಸಾಧನೆಗೆ ಒಂದು ದಾರಿಯನ್ನು ತೋರಿಸುವಂತ ಒಂದು ಮಾರ್ಗದರ್ಶನ ನೀಡುವಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಾರ್ತಾ ಭಾರತೀಯ ಸಂಸ್ಥೆಯವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ, ಸೀಕ್ರೆಟ್ ಆಫ್ ಸಕ್ಸಸ್ ಅಂತ. ನನ್ನ ಪ್ರಕಾರ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಕಾನ್ಸಂಟ್ರೇಷನ್, ಸೀಕ್ರೆಟ್ ಆಫ್ ಫೇಲ್ಯೂರ್ ಈಸ್ ಡಿಸ್ಟ್ರಕ್ಷನ್. ಯಾಕೆ ಈ ಮಾತು ಹೇಳ್ತಾ ಇದೆ ಅಂದ್ರೆ, ಇವತ್ತು ಬಹುದೊಡ್ಡ ಸಮಸ್ಯೆ ನಮಗೆ ಇಲ್ಲಿ ಬಂದಿರುವಂತದ್ದು, ಇವತ್ತಿನ ಎಲ್ಲಾ ತಂದೆ ತಾಯಿಗಳು ಕೇಳುವಂತದ್ದು, ನನ್ನ ಮಗ ನನ್ನ ಮಗಳು ಮೊಬೈಲ್ ನೋಡ್ತಾ ಇದ್ದಾರೆ, ಆ ಗೇಮ್ ನೋಡ್ತಾ ಇದ್ದಾರೆ, ಯೂಟ್ಯೂಬ್ ನೋಡ್ತಾ ಇದ್ದಾರೆ, ಅವ್ರನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲರಲ್ಲೂ ಕೂಡ ಸಮಸ್ಯೆ ಇದೆ. ಹಾಗಾಗಿ ಇವತ್ತು ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಇದ್ದೇವೆ ನಿಜ, ಆದ್ರೆ ನಾನು ಹೇಳಬೇಕಾಗಿರುವಂತದ್ದು, ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ, ನನ್ನ ತಂದೆಯೇ ನನಗೆ ಆದರ್ಶ ಅಂತ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ನೀವು ರೋಲ್ ಮಾಡೆಲ್ ಅಂತ ಏನ್ ಕರಿತೇವೆ, ಆದರ್ಶವಾದಿಗಳು ಅಥವಾ ಆದರ್ಶಕರು ಅಥವಾ ನಿಮ್ ರೋಲ್ ಮಾಡೆಲ್ ಅಂತ ಏನ್ ಕರಿತೀರಾ,
ಅವ್ರನ್ನ ನೀವು ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ. ಮನೆಯ ಒಳಗಡೆ ರೋಲ್ ಮಾಡೆಲ್ಸ್ ಇದ್ದಾರೆ. ಯಾರು ಅಂತ ಹೇಳಿದ್ರೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ನಮ್ಮ ತಾತ, ಅವರೇ ನಮಗೆ ಫಸ್ಟ್ ರೋಲ್ ಮಾಡೆಲ್ ಆಗ್ಬೇಕು. ನಾವು ರೋಲ್ ಮಾಡೆಲ್ ನಮ್ಮ ಮಕ್ಕಳಿಗೆ ಆದ್ರೆ ನಂತರ ಅವ್ರು ಹೊರಗಡೆ ರೋಲ್ ಮಾಡೆಲ್ ನ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೊರಗಡೆ ರೋಲ್ ಮಾಡೆಲ್ಸ್ ನ ಹುಡುಕ್ತಾರೆ, ಮನೆ ಒಳಗಡೆಲಿರುವಂತಹ ರೋಲ್ ಮಾಡೆಲ್ಸ್ ನ ಬಿಡ್ತಾರೆ. ಹಾಗಾಗಿ ನಮ್ಮ ತಂದೆ ತಾಯಿಗಳೇ ನಮಗೆ ಮೊದಲ ರೋಲ್ ಮಾಡೆಲ್ಸ್ ಆಗ್ಬೇಕು. ಅಂದ್ರೆ ತಂದೆ ತಾಯಿಗಳೇ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಆಗ್ಬೇಕಂತ ಹೇಳಿದ್ರೆ ನಾವು ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ನಮ್ಮಲ್ಲಿರುವಂತಹ ಮೌಲ್ಯಗಳನ್ನ, ನಮ್ಮಲ್ಲಿರುವಂತಹ ಹವ್ಯಾಸಗಳನ್ನ, ನಮ್ಮಲ್ಲಿರುವಂತಹ ಅಭಿರುಚಿಗಳನ್ನ ನಮ್ಮ ಮಕ್ಕಳು ನೋಡಿ ಅವರ ಬದುಕಿನಲ್ಲಿ ಅಳವಡಿಸ್ಕೊಡ್ಬೇಕು. ಹೌದು, ನಮ್ಮ ತಂದೆಯಲ್ಲಿರುವಂತ ಇಂಥ ಒಳ್ಳೆ ಗುಣ ಇದೆ, ಅದು ನನಗೆ ಬೇಕು. ಯಾಕೆಂದ್ರೆ ಅವ್ರು ನಮ್ಮನ್ನ ನೋಡಿ ಕಲಿತಾರೆ. ಸೊ ಆ ದೃಷ್ಟಿಯಿಂದ ಮೊದಲು ಮನೆಯಲ್ಲೇ ಒಂದು ರೋಲ್ ಮಾಡೆಲ್ಸ್ ಇರ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ವಿ ನೀಡ್ ನಾಟ್ ಸರ್ಚ್ ರೋಲ್ ಮಾಡೆಲ್ಸ್ ಇನ್ ಔಟ್ಸೈಡ್. ವಿ ಹ್ಯಾವ್ ಟು ಫೈಂಡ್ ಔಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಓನ್ ಪೇರೆಂಟ್ಸ್ ಆಸ್ ಅವರ್ ರೋಲ್ ಮಾಡೆಲ್ಸ್. ಅದು ಬಹಳ ಮುಖ್ಯ. ಹಾಗಾಗಿ ತಂದೆ ತಾಯಿಗಳೇ ಮಕ್ಕಳಿಗೆ ನಿಜವಾದಂತ ರೋಲ್ ಮಾಡೆಲ್ ಆಗ್ಬೇಕು. ನಂತರ ಉಳಿದಂತ ನಿತ್ಯದ ಬದುಕಿನಲ್ಲಿ ಬೇರೆ ಬೇರೆ ಸಾಧಕರು ಅಥವಾ ಚಿಕ್ಕಿರಂತವ್ರನ್ನ ರೋಲ್ ಮಾಡೆಲ್ ಆಗಿ ಅಕ್ಸೆಪ್ಟ್ ನ ಮಾಡ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆಯಾಗಿ ಇಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಹಲವಾರು ಯುವಜನರಿಗೆ ಬಹಳ ಅನುಕೂಲ ಆಗ್ತದೆ. ಯಾರು ಸಾಧನೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಸಾಧನೆಯನ್ನ ಗುರಿಯನ್ನ ಇಟ್ಕೊಂಡು ಆ ಗುರಿಗೆ ತಕ್ಕಂತ ಒಂದು ದಾರಿಯನ್ನ ಆಯ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವ್ರು ನಿಜವಾಗ್ಲೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕುವೆಂಪುರವರ ಒಂದು ಮಾತು ನೆನಪಿಗೆ ಬರುತ್ತೆ, ಎಂತೆಂತೋ ಚಿಂತಿಪದ ಬುದ್ಧಿ ಅಂತಂತೆ ಆಗುವುದು ಸಿದ್ಧಿ ಅಂತ. ಅಂದ್ರೆ ನನ್ನ ಮನಸ್ಸು ಯಾವ ರೀತಿ ಆಲೋಚನೆ ಮಾಡುತ್ತೆ, ನನ್ನ ಸಿದ್ಧಿ ಅಂದ್ರೆ ಕಾರ್ಯಗಳು ಕೂಡ ಅದೇ ರೀತಿ ಆಗುತ್ತೆ. ಎಸ್, ನಾನು ಈ ಒಂದು ಆಯ್ಕೆ ಮಾಡ್ಕೊಂಡಿದ್ದೇನೆ, ನಾನು ಒಬ್ಬ IAS ಅಧಿಕಾರಿ ಆಗ್ಬೇಕು, ಒಬ್ಬ KS ಅಧಿಕಾರಿ ಆಗ್ಬೇಕು ಅನ್ನುವಂತ ಗುರಿಯನ್ನ ಆಯ್ಕೆ ಮಾಡ್ಕೊಂಡ್ರೆ, ಮಾಡೇ ಮಾಡ್ತೀನಿ ಅಂತ ಛಲ ಇದ್ರೆ ಖಂಡಿತವಾಗ್ಲೂ ಕೂಡ ನೀವು ಮಾಡ್ತೀರಾ. ಇಲ್ಲ, ನಾನು ಗುರಿ ನಮ್ಮ ತಂದೆ ಹೇಳಿದ್ದಾರೆ, ನಮ್ಮ ತಾಯಿ ಹೇಳಿದ್ದಾರೆ, ನಾನು IAS ಮಾಡ್ಬೇಕು, KS ಮಾಡ್ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಬೇರೆ ಒಂದು ಅನ್ವಾಂಟೆಡ್ ಥಿಂಗ್ಸ್ ಗಳಿಗೆ ನನ್ನ ಮನಸ್ಸನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡೇ ಮಾಡ್ತೀನಿ ಅಂತ ಛಲ ನಿಮ್ಮಲ್ಲಿ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಮಾಡಕ್ಕಾಗಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು ಮಾತು, ಸ್ವಾಮಿ ವಿವೇಕಾನಂದ ಹೇಳಿರುವಂತ ಒಂದು ಮಾತು ನೆನಪಿಗೆ ಬರುತ್ತೆ. ಇಫ್ ಯು ಥಿಂಕ್ ದಟ್ ಯು ಕ್ಯಾನ್ ಡೂ ದಿಸ್, ಎಸ್ ಯು ಆರ್ ರೈಟ್, you can do this. If you think that you cannot do this, then also you are right, you cannot do it. ಅಂದ್ರೆ ನೀನು ಮಾಡೇ ಮಾಡ್ತೀನಿ ಅನ್ನುವಂತ ಛಲ ಅಥವಾ ಒಂದು ನಿನ್ಗೆ ಒಂದು ಅಭಿರುಚಿ ಬಂದ್ರೆ ಖಂಡಿತವಾಗ್ಲೂ ಕೂಡ ಮಾಡಬಹುದು ಅಂತ. ಸೊ ಆ ದೃಷ್ಟಿಯಿಂದ ಎಲ್ಲಾ ಯುವ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋ ಅಂತದ್ದು, ಇವತ್ತು ನಮ್ಮ ದೇಶದ ಬಹುದೊಡ್ಡ ಸಂಪತ್ತು ಅಂದ್ರೆ ಯುವ ಜನತೆ. ನಮ್ಗೆ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಿಕ್ಕಂತ ಒಂದು ಸೂಕ್ತ ಅವಧಿ ಏನಿದೆ, ರೈಟ್ ಏಜ್ ಅಥವಾ ರೈಟ್ ಟೈಮ್ ಅಂತ ಏನ್ ಕರಿತೀವಿ, ಆ ಅವಧಿಯಲ್ಲಿ ನಾವು ಒಂದು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾನೊಬ್ಬ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗ್ಬೇಕು, ಒಬ್ಬ ಆದರ್ಶವಂತನಾಗ್ಬೇಕು, 4-6 ಜನ ನನ್ನ ನೋಡಿ ನನ್ನಲ್ಲಿರುವಂತ ಒಳ್ಳೆಯ ಗುಣಗಳನ್ನ ಅವರು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬದುಕ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ಗುರಿ ಇರಬೇಕು, ಗುರಿಗೆ ತಕ್ಕ ಪರಿಶ್ರಮ ಇರಬೇಕು. ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ನಾವು SSLC ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಡಿಗ್ರಿಲಾಗಿರ್ಬೋದು, ಯಾವುದೇ ಮಾರ್ಕ್ಸ್ ಅನ್ನ ಗಳಿಸ್ಕೊಳ್ಬಹುದು, ನಾನು ಫಸ್ಟ್ ರ್ಯಾಂಕ್ ತಗೋಬಹುದು, ಅದು ಬಹಳ ಮುಖ್ಯ. ಹೌದು, ಆದ್ರೆ ನನ್ನ ಪ್ರಕಾರ ಒಂದು ನಮ್ಮ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಂತ ಏನ್ ಕರಿತೇವೆ, ಅಂದ್ರೆ ನಾವು ಶೈಕ್ಷಣಿಕ ಅವಧಿನಲ್ಲಿ ಪರೀಕ್ಷೆಯ ಪಡೆದು ಗಳಿಸುವಂತ ಅಂಕಗಳು ಎಷ್ಟು ಮುಖ್ಯನೋ, ನಿಜವಾದಂತ ಬದುಕಿನಲ್ಲಿ ನಾವು ಅಂಕಗಳನ್ನು ಗಳಿಸೋದು ಕೂಡ ಅಷ್ಟೇ ಮುಖ್ಯ. ಏಕೆಂದ್ರೆ ನಾವು SSLC ಬರಿಬೇಕಾದ್ರೆ ಅಥವಾ PU ಬರಿಬೇಕಾದ್ರೆ, ಬೇರೆ ಬೇರೆ ಎಕ್ಸಾಮ್ಗಳಿಗೆ ನಾವು ಮಾರ್ಕ್ಸ್ ಬರಬೇಕಾದ್ರೆ ನಮ್ಗೊಂದು ಸಿಲೆಬಸ್ ಕೊಟ್ಟಿರ್ತಾರೆ. ಆ ಸಿಲೆಬಸ್ನೇ ಓದ್ಬೇಕು, ಆ ಸಿಲೆಬಸ್ ನಲ್ಲಿ ಬರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವು ಆನ್ಸರ್ ಅನ್ನ ಬರಿಬೇಕು. ಅವನ್ನ ವ್ಯಾಲ್ಯುವೇಟ್ ಮಾಡ್ಲಿಕ್ಕೆ ಒಬ್ರು ಇವ್ಯಾಲ್ಯುವೇಟರ್ ಇರ್ತಾರೆ, ಮೌಲ್ಯಮಾಪಕರು ಅಂತ ಕರಿತೇವೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ, ನಿಜವಾದಂತ ಜೀವನದಲ್ಲಿ ನಮಗೆ ಯಾವುದೇ ಸಿಲೆಬಸ್ ಇಲ್ಲ, ಆದ್ರೆ ವ್ಯಾಲ್ಯುವೇಟರ್ಸ್ ಆರ್ ಮೋರ್. ಇಲ್ಲಿ ತುಂಬಾ ಜನ ಮೌಲ್ಯಮಾಪಕರಿದ್ದಾರೆ. ಹಾಗಾಗಿ ಇದು ನಿಜವಾದಂತ ಪರೀಕ್ಷೆ. ನಾನು ಸಿಲೆಬಸ್ ನೋಡಿ ಓದಿ ಏನ್ ಅಂಕ ಗಳಿಸ್ಕೊಳ್ತಾನೋ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ನಿಜವಾದಂತ ಪರೀಕ್ಷೆ ಯಾವ್ದು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನವೆಂಬುದೇ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳು ಗಳಿಸ್ಕೊಳ್ಬೇಕು. ಒಳ್ಳೆ ಅಂಕ ಅಂದ್ರೆ ಏನು? ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು, ನನ್ನಲ್ಲಿ ಮಾನವೀಯ ಮೌಲ್ಯಗಳಿರಬೇಕು, ನೈತಿಕ ಮೌಲ್ಯಗಳಿರಬೇಕು, ಒಳ್ಳೆಯ ಹವ್ಯಾಸಗಳಿರಬೇಕು, ಒಳ್ಳೆಯ ಅಭಿರುಚಿಗಳಿರಬೇಕು. ಇದು ಬಹಳ ಮುಖ್ಯ ನಮಗೆ ಬೇಕಾಗಿರುವಂಥದ್ದು. ರುಚಿ ಮತ್ತೆ ಅಭಿರುಚಿಗೂ ಬಹಳ ವ್ಯತ್ಯಾಸ, 2 ಅಕ್ಷರಗಳು.
ಆದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ರುಚಿ ಕೆಟ್ಟೋದ್ರೆ ಅದು ಸರಿಪಡಿಸ್ಕೊಳ್ಬಹುದು, ಆದ್ರೆ ಅಭಿರುಚಿ ಕೆಟ್ಟೋದ್ರೆ ಒಮ್ಮೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಒಳ್ಳೆ ಹವ್ಯಾಸಗಳು ಇರಬೇಕು. ನಾನು ಕಲಿಯುವಂತ ಒಂದು ಛಲ ಏನಿದೆ, ಓದುವ ಹವ್ಯಾಸ ನಮಗಿರಬೇಕು. ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು. ನಮ್ಮಲ್ಲಿ ಒಳ್ಳೆಯ ಕಲೆಗಳು ನಮ್ಮಲ್ಲಿ ಇರಬೇಕು. ಸೌಂದರ್ಯವನ್ನ, ಕಲೆಯನ್ನ ಆಸ್ವಾದಿಸುವಂತ ಗುಣ ಇರಬೇಕು. ಸಮಾಜವನ್ನ ಪ್ರೀತಿಸ್ಬೇಕು, ಬಂಧು ಬಳಗವನ್ನ ಪ್ರೀತಿಸ್ಬೇಕು, ನೆರೆಹೊರೆಯವರನ್ನ ಪ್ರೀತಿಸ್ಬೇಕು, ದೇಶದ ಬಗ್ಗೆ ಅಪಾರವಾದಂತ ಗೌರವ ಇರಬೇಕು. ಇವೆಲ್ಲ ಇದ್ದಾಗ ಮಾತ್ರ ನಾವು ಜೀವನವೆಂಬ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಆ ಒಂದು ಶೈಕ್ಷಣಿಕ ಪರೀಕ್ಷೆಯಲ್ಲಿ ಗಳಿಸುವಂತ ಅಂಕ ಎಷ್ಟು ಮುಖ್ಯನೋ, ಜೀವನದಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಿ 4-6 ಜನರ ಒಂದು ಮಾತಿನಲ್ಲಿ, ಅವರ ಬಾಯಿನಲ್ಲಿ ಇವರು ಒಳ್ಳೆ ಹುಡುಗ ಅನ್ನುವಂತ ಮಾತನ್ನ ಕೇಳೋದಿದೆಯಲ್ಲ, ಅದು ಕೂಡ ಬಹಳ ಮುಖ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾನು ನಂಬಿರುವಂತ ಒಂದು ನಂಬಿಕೆ ಅಂತ ಹೇಳಿದ್ರೆ, ನಾವು ಮಾಡುವಂತ ಕೆಲಸವನ್ನ ಅತ್ಯಂತ ಪರಿಶುದ್ಧ ಮನಸ್ಸಿನಿಂದ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಮ್ಮ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಸಾಧನೆಗೆ ಬಡತನ ಅಡ್ಡಿಯಲ್ಲ, ಸಾಧನೆಗೆ ಬೇರೆ ಯಾವುದೇ ಅಡ್ಡಿ ಆಗೋದಿಲ್ಲ. ಸಾಧನೆಗೆ ನಾವು ಮಾಡ್ಬೇಕಾಗಿರುವಂತದ್ದು ನಿರಂತರವಾದಂತ ಒಂದು ಪರಿಶ್ರಮ ಬೇಕಾಗುತ್ತೆ. ಹಾಗಾಗಿ ಆ ಪರಿಶ್ರಮವನ್ನು ಹಾಕ್ಬೇಕು ಮತ್ತೆ ಒಳ್ಳೆ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನಮಗೆ ಓದ್ಲಿಕ್ಕೆ ತಾಳ್ಮೆ ಮತ್ತೆ ಸಮಯ ಎರಡೂ ಇಲ್ಲ, ಆದ್ರೆ ಕೇಳುವವರಿಗೆ ಹೆಚ್ಚು ಸಂಖ್ಯೆ ಇದೆ. ಅಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಕೇಳ್ಬೋದು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿ ಜನರಿಗೆ ಒಂದು ಕೊಟ್ಟು ಅದರ ಮೂಲಕ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಒಂದು ಕೋರಿಕೆ ಅಂತ ಹೇಳಿದ್ರೆ, ಇಂಥ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ವಾರ್ತಾ ಭಾರತಿ ವತಿಯಿಂದ ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನುವಂತ ಕಾರ್ಯಕ್ರಮವನ್ನ ಏನು ಚಾನೆಲ್ ಅನ್ನು ಮಾಡಿ ಈ ಒಂದು ಚಾನೆಲ್ ನಲ್ಲಿ ಬಿಡ್ತಾ ಇದ್ದಾರೆ, ಅದರಲ್ಲಿ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಅದನ್ನ ನೋಡ್ಬೇಕು ಮತ್ತೆ ಅದನ್ನ ಆಲಿಸ್ಬೇಕು.